Hi friends, welcome to my channel. ಇನ್ನೂ ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ವೋ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಬೆಲ್ ಐಕಾನ್ನ ಕ್ಲಿಕ್ ಮಾಡೋದು ಮರಿಬೇಡಿ. ಇದರಿಂದ ನಾನು ನೆಕ್ಸ್ಟ್ ಯಾವುದೇ ವಿಡಿಯೋ ಅಪ್ಲೋಡ್ ಮಾಡಿದ್ರೂ ನಿಮಗೆ ನೋಟಿಫಿಕೇಷನ್ ಬರ್ತಾ ಹೋಗುತ್ತೆ. ನಾನು ನನ್ನ ಹಸ್ಬೆಂಡ್ ಮತ್ತು ನನ್ನ ಅತ್ತೆ ಎಲ್ಲರೂ ರಟ್ಟೆಹಳ್ಳಿಲಿರೋ ವೀರಭದ್ರೇಶ್ವರ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ. ಯಾಕಂದರೆ ಅಲ್ಲಿ ಜಾತ್ರೆ ಆಗಿತ್ತು. ಸೊ ಜಾತ್ರೆಗೆ ಹೋಗೋಕ್ಕಾಗಿರಲಿಲ್ಲ ಅಂತ ಇವಾಗ ಹೋಗ್ತಾ ಇದ್ದೀವಿ. ರಟ್ಟೆಹಳ್ಳಿಗೆ 3 ರೂಟಿಂದನೂ ಹೋಗ್ಬೋದು. ಮಾಸೂರಿಂದ ಹೋಗ್ಬೋದು, ರಾಣೆಬೆನ್ನೂರಿಂದ ಹೋಗ್ಬೋದು ಮತ್ತು ಹಿರೇಕೆರೂರಿಂದನೂ ಹೋಗ್ಬೋದು. ನಾವಿವಾಗ ಹಿರೇಕೆರೂರು ಸಿಟಿ ಎಂಟರ್ ಆದ್ವಿ. ಇಲ್ಲಿ ಕಾಣ್ತಿದೆಯಲ್ಲ, ಇದು ಸರ್ವಜ್ಞ ಸರ್ಕಲು. ನಾವು ಯಾಕೆ ಹಿರೇಕೆರೂರಿಂದ ಹೋಗ್ತಿದ್ದೀವಿ ಅಂದರೆ ನಾವಿರೋದು ಬೆಳ್ಳಿಗವಿ ಆಗಿರೋದ್ರಿಂದ ನಮಗೆ ಹಿರೇಕೆರೂರಿಂದ ನಿಯರ್ ಆಗುತ್ತೆ. ಶಿಳಕೊಪ್ಪ ಟು ಹಿರೇಕೆರೂರು ಟು ರಟ್ಟೆಹಳ್ಳಿ ಆ ರೂಟ್ ಮೇಲೆ ಹೋಗ್ತಿರೋದು ನಾವು. ಹಿರೇಕೆರೂರಿಂದ ರಟ್ಟೆಹಳ್ಳಿ 14 ಕಿಲೋಮೀಟರ್ ಆಗುತ್ತೆ. ಮಾಸೂರಿಂದನೂ ಹೋಗ್ಬೋದು, ರಾಣೆಬೆನ್ನೂರಿಂದನೂ ಹೋಗ್ಬೋದು. ಮಾಸೂರಿಂದ 10 ಕಿಲೋಮೀಟರ್ಸ್ ಆಗುತ್ತೆ, ರಾಣೆಬೆನ್ನೂರಿಂದ 26 ಕಿಲೋಮೀಟರ್ಸ್ ಆಗುತ್ತೆ. ಇಲ್ಲಿ ನೋಡಿ ಭತ್ತ ಬೆಳೆದಿದ್ದಾರೆ. ಇಲ್ಲೆಲ್ಲ ಚೆನ್ನಾಗಿದೆ, ನೋಡೋಕ್ಕೇ ಖುಷಿ ಆಗುತ್ತೆ. ಇವಾಗೆಲ್ಲ ಭತ್ತ ಬೆಳೆಯೋದೇ ಕಮ್ಮಿ ಆಗಿಬಿಟ್ಟಿದೆ. ಎಲ್ಲ ಜನ ತೋಟ ಮಾಡಿದರೆ ಚೆನ್ನಾಗಿರುತ್ತೆ ಅಂತ ತೋಟ ಮಾಡೋಕ್ಕೆ ಸ್ಟಾರ್ಟ್ ಮಾಡಿಬಿಟ್ಟಿದ್ದಾರೆ. ನಾವಿವಾಗ ರಟ್ಟೆಹಳ್ಳಿ ರೀಚ್ ಆದ್ವಿ. ಇವಾಗ ಮುಂದೆ ಕಾಣ್ತಿದ್ದಲ್ಲ ದೇವಸ್ಥಾನ ಕಡೆ ಹೋಗ್ತಾ ಇದ್ದೀವಿ. ಜಾತ್ರೆನೂ ನಿನ್ನೆ ಆಗಿರೋದ್ರಿಂದ ತೇರಲ್ಲಿ ಅಲಂಕಾರ ಎಲ್ಲ ಹಾಗೆ ಬಿಟ್ಟಿದ್ರು, ಹೂವಿನ ಅಲಂಕಾರ ಎಲ್ಲ ಹಾಗೆ ಇತ್ತು. ಸೊ ನಾವು ತೇರಿಗೆಲ್ಲ ನಮಸ್ಕಾರ ಮಾಡಿಕೊಂಡು ನಾನು ಅತ್ತೆ ಮತ್ತು ನನ್ನ ಹಸ್ಬೆಂಡ್ ಎಲ್ಲ ತೇರು ಗಾಲಿಗೆ ನಮಸ್ಕಾರ ಮಾಡಿ ದೇವಸ್ಥಾನ ಒಳಗಡೆ ಹೊರಟ್ವಿ. ದೇವಸ್ಥಾನ ಮುಂದೆ ಪಾರ್ಕ್ ಎಲ್ಲ ಮಾಡಿದ್ದಾರೆ. ಅಲ್ಲೇ ಶಿವಂದು ಮೂರ್ತಿ ಥರನೂ ಸ್ಟ್ಯಾಚು ಮಾಡಿದ್ದಾರೆ, ಚೆನ್ನಾಗಿದೆ. ಜಾತ್ರೆ ನಿನ್ನೆ ಆಗಿರೋದ್ರಿಂದ ಜನ ಇರಲಿಲ್ಲ. ಮತ್ತು ನಾವು ಬೇಗ 8 ಗಂಟೆಗೆ ಹೋಗಿದ್ವಿ. ಈ ದೇವರ ಪ್ರಸಿದ್ಧಿ ಏನಪ್ಪ ಅಂದರೆ ಶಿವನ 22 ಲೀಲೆಗಳಲ್ಲಿ 12ನೇ ಲೀಲೆ ಶ್ರೀ ವೀರಭದ್ರನ ಅವತಾರವಾಗಿದೆ. ಹಿಂದಿನ ಶಾಸನ ಪ್ರಕಾರ ಈ ದೇವಾಲಯವನ್ನು ಮಹಾಶಿಲ್ಪಿ ಜಕಣಾಚಾರ್ಯರು ಕಟ್ಟಿದ್ದಾರೆ ಅಂತ ಹೇಳ್ತಾರೆ. ಸೊ ನಾವು ದೇವದರ್ಶನ ಮುಗಿಸ್ಕೊಂಡು ನಾನು ಮತ್ತೆ ತೇರ ಕಡೆ ಹೋಗಿ ಒಂದ್ಸತಿ ನಮಸ್ಕಾರ ಮಾಡಿಕೊಂಡು ಇವಾಗ ನಾವು ರಿಟರ್ನ್ ನಮ್ಮೂರ ಕಡೆ ಬಂದ್ವಿ. ಇಲ್ಲಿ ಕಾಣ್ತಿದೆಯಲ್ವಾ ಬೆಳ್ಳಿಗಾವಿ ದೇವಸ್ಥಾನ, ಬಸವಣ್ಣ ಮತ್ತು ಈಶ್ವರ ದೇವಸ್ಥಾನ ಇದೆ. ಬೆಳ್ಳಿಗಾವಿನ ಟೂರಿಸ್ಟ್ ಪ್ಲೇಸೇನೆ. ನಾನು ಒಂದ್ಸತಿ ಇದ್ರದ್ದು ವಿಡಿಯೋ ಡೀಟೇಲಾಗಿ ಹಾಕ್ತೀನಿ ನನ್ನ ಚಾನಲಲ್ಲೇ. ನಾವು 10 ಗಂಟೆ ಅನ್ನಂಗೆ ರಿಟರ್ನ್ ಆಗಿಬಿಟ್ಟಿದ್ವಿ ಮನೆಗೆ. ಶಿವನ ಮನೆಗೆ ಒಬ್ಬನೇ ಬಿಟ್ಟು ಹೋಗೋದ್ರೆ ಕಾಯ್ತಾ ಇದ್ದ ನಾವು ಬರ್ತಿದ್ದಂಗೆ ಅತ್ತೆಗೆ ಹಿಂದೆ ಮುಂದೆ ಬಿಡದೆ ಒಳಗೂ ಹೋಗೋಕ್ಕೂ ಬಿಡ್ತಿರ್ಲಿಲ್ಲ. ಆ ಥರ ಮಾಡ್ತಾಯಿದ್ದ. ಏನಾದ್ರು ತಂದಿದ್ದೀವ ಏನೋ ಅನ್ನೋ ಥರ ತುಂಬ ಮಿಸ್ ಮಾಡ್ಕೊಂಡಿದ್ದ. ಅವನು ಯಾವಾಗಲೂ ಬಿಟ್ಟು ಹೋಗ್ತಿರ್ಲಿಲ್ಲ. ಬೆಳಗ್ಗೆನೇ ಹೋಗಿ ಬರೋದು, ಬೇಗ ಬರ್ತೀವಿ ಅನ್ನೋ ಕಾರಣಕ್ಕೆ ಅವ್ನು ಬಿಟ್ಟು ಹೋಗಿದ್ವಿ. ಮತ್ತು ಮನೇಲಿ ರೆಸ್ಟ್ ಮಾಡಿಕೊಂಡು ನಮ್ಮ ಅಕ್ಕ ಊರಲ್ಲಿ ಜಾತ್ರೆ ಇತ್ತು, ಅವಳು ತುಂಬ ಕರೆದೋಗಿದ್ಲು. ಸೊ ಅಲ್ಲಿ ಮತ್ತೆ ಬಿಡೋಕ್ಕಾಗಲ್ಲ ಅನ್ನೋ ಕಾರಣಕ್ಕೆ ಮತ್ತೆ ಅಲ್ಲಿ ಜಾತ್ರೆಗೆ ಹೋದ್ವಿ. ಇವರೆಲ್ಲ ನಮ್ಮ ಅಕ್ಕನ ಮಕ್ಕಳು, ನಮ್ಮ ದೊಡ್ಡಮ್ಮನ ಮಕ್ಕಳು. ಅಲ್ಲಿ ಮಾರಿ ಜಾತ್ರೆ ಇತ್ತು. ಸೊ ಹಾಗಾಗಿ ಜನ ಎಲ್ಲ ಬಂದಿದ್ದರು. ಅಂದರೆ ತುಂಬ ವರ್ಷ ಆದಮೇಲೆ ಅವ್ರ ಊರಲ್ಲಿ ಜಾತ್ರೆ ಮಾಡ್ತಾಯಿದ್ರು. 25-30 ಇಯರ್ಸ್ ಆಗಿತ್ತೇನೋ ಅವ್ರ ಊರಲ್ಲಿ. ಸಾರಸವಳ್ಳಿ ಅಂತ ಅವ್ರ ಊರು. ಹಾಗಾಗಿ ತುಂಬ ಜೋರಾಗಿತ್ತು ಜಾತ್ರೆ ಅಂತ ಕರೆದಿದ್ದು. ಮಿಸ್ ಮಾಡದೆ ಬನ್ನಿ ಅಂತ ಹೇಳೋಗಿದ್ರು. ನಮಗೂ ಅಕ್ಕರೂರು ನಿಯರ್ ಆಗುತ್ತೆ, 10 ಕಿಲೋಮೀಟರ್ಸ್ ಏನಾಗುತ್ತೆ. ಸೊ ಹಾಗಾಗಿ ಬೇಗ ಹೋಗ್ಬರೋಣ ಅಂತ ಹೇಳಿಬಿಟ್ಟು ಹೋಗಿ ಊಟ ಎಲ್ಲ ಮುಗಿಸ್ಕೊಂಡು ಅಮ್ಮ ಅಕ್ಕ ಎಲ್ಲ ಬಂದಿದ್ದರು, ದೊಡ್ಡಮ್ಮ ಅವರೆಲ್ಲ. ಸೊ ಅವ್ರ ಜೊತೆಲ್ಲ ಸ್ವಲ್ಪ ಹೊತ್ತು ಟೈಮ್ ಸ್ಪೆಂಡ್ ಮಾಡಿ ರಿಟರ್ನ್ ಊರಿಗೆ ಬರೋಣ ಅಂತ ರೆಡಿ ಆಗ್ತಾಯಿದ್ವಿ. ಇವ್ರ ಮಕ್ಕಳಿಗೆಲ್ಲ ನನ್ನ ಜೊತೆ ಊರಿಗೆ ಬರೋಕ್ಕೆ ತುಂಬ ಇಷ್ಟ ಇತ್ತು. ಸೊ ಹಾಗಾಗಿ ಇವ್ರ ಅಕ್ಕ ಅವರೆಲ್ಲ ಬೇಡ, ನೆಕ್ಸ್ಟ್ ಟೈಮ್ ಕರ್ಕೊಂಡು ಹೋಗಂತೀವಿ, ಜಾತ್ರೆಯಲ್ಲೇ ಮಾಡಲಿ ಅಂತ ಹೇಳಿದ್ರು. ಹಾಗಾಗಿ ಅವ್ರನ್ನೆಲ್ಲ ಬಿಟ್ಟು ರಿಟರ್ನ್ ನಮ್ಮ ಊರಿಗೆ ಬಂದ್ವಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.